ನಮಸ್ಕಾರ ಸ್ನೇಹಿತರೆ, ಮತ್ತೊಂದು ಹೊಸ ವಿಡಿಯೋಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ವೆಲ್ಕಮ್ ಟು ಜೈ ಕನ್ನಡ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೋಸ್ಕರ ತುಂಬಾ ಬಜೆಟ್ ಫ್ರೆಂಡ್ಲಿ ಆಗಿರುವಂತಹ ಐಟೆಲ್ A50 4G ಸ್ಮಾರ್ಟ್ಫೋನನ್ನು ಅನ್ಬಾಕ್ಸಿಂಗ್ ಮಾಡ್ತಾ ಇದ್ದೀನಿ. ಜೊತೆಗೆ ಇದರ ಒಂದು ಕ್ವಿಕ್ ರಿವ್ಯೂವನ್ನು ಸಹ ಕೊಡ್ತಾ ಇದ್ದೀನಿ. ಹಾಗೆ ಒಂದು ವೇಳೆ ಏನಾದರೂ ಈ ವಿಡಿಯೋಗೆ 300K ಮೇಲೆ ವ್ಯೂಸ್ ಬಂತು ಅಂದರೆ ನಾನು ಈ ಸ್ಮಾರ್ಟ್ಫೋನನ್ನು ಗಿವ್ ಅವೇ ಮಾಡ್ತೀನಿ. ಹೇಗೆ ನೀವು ಈ ಗಿವ್ ಅವೇಲಿ ಪಾರ್ಟಿಸಿಪೇಟ್ ಆಗ್ಬೋದು ಅನ್ನೋದನ್ನು ಕೂಡ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ವಿಡಿಯೋನ ಪೂರ್ತಿಯಾಗಿ ನೋಡಿ. ಹಾಗಾದರೆ ಹೆಚ್ಚು ಸಮಯನ ವ್ಯರ್ಥ ಮಾಡದೆ ನಮ್ಮ ಈ ಅನ್ಬಾಕ್ಸಿಂಗ್ ವಿಡಿಯೋನ ಶುರು ಮಾಡೋಣ. ಸ್ನೇಹಿತರೆ, ನಮಗೆ ಈ ಬಾಕ್ಸ್ ಒಳಗಡೆ ಒಂದು ಸ್ಮಾರ್ಟ್ಫೋನ್, ಒಂದು ಚಾರ್ಜರ್, ಒಂದು USB ಕೇಬಲ್, ಯೂಸರ್ ಮ್ಯಾನ್ಯುವಲ್ ಹಾಗೆ ಒಂದು ಬ್ಯಾಕ್ ಕೇಸ್ ಅನ್ನ ಕೊಟ್ಟಿದ್ದಾರೆ. ಸಾಕಷ್ಟು ಸ್ಮಾರ್ಟ್ಫೋನ್ ಬ್ರ್ಯಾಂಡ್ಗಳು ಅವರ 15,000 ರೂಪಾಯಿಯ ಫೋನ್ಗಳನ್ನ ತಕೊಂಡ್ರು ಕೂಡ ನಮಗೆ ಬ್ಯಾಕ್ ಕೇಸ್ ಅನ್ನ ಕೊಡೋದಿಲ್ಲ, ಆದ್ರೆ ಇವರು ಕೊಟ್ಟಿದ್ದಾರೆ. ಈಗ ಇದರ ಕರೆಂಟ್ ಪ್ರೈಸ್ ಬಂದ್ಬಿಟ್ಟು ಫ್ಲಿಪ್ಕಾರ್ಟ್ ಅಲ್ಲಿ ಲೈಮ್ ಗ್ರೀನ್ ವೇರಿಯಂಟ್ಗೆ 6,299 ರೂಪಾಯಿ ಇದೆ. ಹಾಗೆ ಮಿಸ್ಟಿ ಬ್ಲ್ಯಾಕ್ ವೇರಿಯಂಟ್ಗೆ 6,399 ರೂಪಾಯಿ ಇದೆ, 100 ರೂಪಾಯಿ ಜಾಸ್ತಿ ಇದೆ. ಇನ್ನು ಸೈಯನ್ ಬ್ಲೂ ವೇರಿಯಂಟ್ ನ ಪ್ರೈಸ್ ನೋಡೋದಾದ್ರೆ 6,649 ರೂಪಾಯಿ ಇದೆ. ಹಾಗೆ ಶಿಮ್ಮರ್ ಗೋಲ್ಡ್ ಅನ್ನುವಂತಹ ಇನ್ನೊಂದು ವೇರಿಯಂಟ್ ಇದೆ. ಇದರ ಪ್ರೈಸ್ ಬಂದ್ಬಿಟ್ಟು 6,498 ರೂಪಾಯಿ. ಸ್ನೇಹಿತರೆ, ವಿಡಿಯೋನ ಸ್ಟಾರ್ಟಿಂಗ್ ಅಲ್ಲಿ ಹೇಳಿದ್ದೆ ನಾನು ಈ ಫೋನನ್ನು ಗಿವ್ ಅವೇ ಮಾಡ್ತೀನಿ ಅಂತ. ನೀವು ಕೂಡ ಈ ಗಿವ್ ಅವೇಲಿ ಪಾರ್ಟಿಸಿಪೇಟ್ ಮಾಡಬೇಕು ಅಂತ ಹೇಳಿದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಐಟೆಲ್ A50 ಅಂತ ಹೇಳಿ ಕಮೆಂಟ್ ಮಾಡಿ. ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನಾದರೂ ಇದ್ರೂ ಕೂಡ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಈ ವಿಡಿಯೋಗೆ 300K ವ್ಯೂಸ್ ಬಂದ ತಕ್ಷಣ ಕಮೆಂಟ್ ಮಾಡಿದವರಲ್ಲಿ ಒಬ್ಬರನ್ನ ಸೆಲೆಕ್ಟ್ ಮಾಡಿ ನಾನು ಈ ಫೋನ್ ಅನ್ನ ಗಿವ್ ಅವೇ ಮಾಡ್ತೀನಿ. ಫೋನ್ ನ ರೈಟ್ ಹ್ಯಾಂಡ್ ಸೈಡ್ ಅಲ್ಲಿ ವಾಲ್ಯೂಮ್ ರಾಕರ್ಸ್ ಹಾಗೆ ಪವರ್ ಬಟನ್ ಅನ್ನು ಕೊಟ್ಟಿದ್ದಾರೆ. ಹಿಂದ್ಗಡೆ ನೋಡೋದಾದ್ರೆ ಸ್ಪೀಕರ್ಸ್, ಚಾರ್ಜಿಂಗ್ ಪೋರ್ಟ್, ಮೈಕು ಹಾಗೆ ಇಯರ್ಫೋನ್ ಜಾಕ್ ಅನ್ನ ಕೊಟ್ಟಿದ್ದಾರೆ. ಲೆಫ್ಟ್ ಹ್ಯಾಂಡ್ ಸೈಡ್ ಅಲ್ಲಿ ಸಿಮ್ ಟ್ರೀ ಅನ್ನು ಕೊಟ್ಟಿದ್ದಾರೆ. ಮೇಲ್ಗಡೆ ಯಾವುದೇ ರೀತಿಯಾದಂತಹ ಬಟನ್ಸ್ ಆಗ್ಲಿ ಪೋರ್ಟ್ ಅನ್ನ ಕೊಟ್ಟಿಲ್ಲ. ಹಿಂದ್ಗಡೆ ಡ್ಯುಯಲ್ ಕ್ಯಾಮೆರಾ ಜೊತೆಗೆ ಫ್ಲಾಶ್ ಅನ್ನ ಕೊಟ್ಟಿದ್ದಾರೆ. ಇನ್ನು ನಮಗೆ 6,299 ರೂಪಾಯಿಗೆ ಈ ಫೋನ್ ಅಲ್ಲಿ 4GB ರ್ಯಾಮ್ ಹಾಗೂ 64GB ಸ್ಟೋರೇಜ್ ನಮಗೆ ಸಿಗುತ್ತೆ. ಯುನಿಸಾಕ್ T603 1.6 GHz ಆಕ್ಟಾ ಕೋರ್ ಪ್ರೊಸೆಸರ್ ಅನ್ನ ಈ ಫೋನ್ ಅಲ್ಲಿ ಕೊಟ್ಟಿದ್ದಾರೆ. ಇನ್ನು ಈ ಫೋನ್ ನ ಡಿಸ್ಪ್ಲೇ ಬಗ್ಗೆ ಮಾತಾಡೋದಾದ್ರೆ ನಮಗೆ 6.67 ಇಂಚ್ IPS LCD ಡಿಸ್ಪ್ಲೇ ಈ ಫೋನ್ ಅಲ್ಲಿ ಸಿಗುತ್ತೆ. ಹಾಗೆ ಈ ಫೋನ್ ನ ಬ್ಯಾಟರಿ ಬಗ್ಗೆ ಹೇಳೋದಾದ್ರೆ 5000 mAh ಬ್ಯಾಟರಿ ಲೈಫ್ ಅನ್ನ ಈ ಫೋನಿಗೆ ಕೊಟ್ಟಿದ್ದಾರೆ. ಮನೆಯಲ್ಲಿ ಹಾಗೆ ಬೇಸಿಕ್ ಯೂಸ್ ಮಾಡೋದಿದ್ರೆ ನೀವು ಈ ಫೋನ್ ಅನ್ನ ತಗೋಬಹುದು. ಇಲ್ಲ ಅಂದ್ರೆ ನಿಮ್ಗೆ ಈ ಫೋನ್ ಹೇಳಿ ಮಾಡಿಸಿದಲ್ಲ, ಏಕಂದ್ರೆ ಇದರಲ್ಲಿರುವಂತಹ ಫೀಚರ್ಸ್ ಕೂಡ ತುಂಬಾ ಬೇಸಿಕ್ ಆಗಿದೆ. ನೀವು ತುಂಬಾ ಹೆವಿ ಗೇಮ್ಸ್ ಗಳನ್ನ ಆಡೋದಿದ್ರೆ ಅಥವಾ ಹೆವಿ ಆಪ್ಸ್ ಗಳನ್ನ ನಿಮ್ಮ ಫೋನ್ ಅಲ್ಲಿ ಇನ್ಸ್ಟಾಲ್ ಮಾಡೋದಿದ್ರೆ ಖಂಡಿತವಾಗಿ ಈ ಫೋನ್ ಅನ್ನ ಬೈ ಮಾಡೋದಕ್ಕೆ ಹೋಗಬೇಡಿ. ನೀವು ಬೇಸಿಕ್ ಆಗಿರುವಂತಹ ಆಪ್ಸ್ ಗಳನ್ನ ಇದರಲ್ಲಿ ಯೂಸ್ ಮಾಡ್ತೀರಿ ಅಂತ ಹೇಳಿದ್ರೆ ಖಂಡಿತವಾಗಿಯೂ ನೀವು ಈ ಫೋನ್ ಅನ್ನ ಬೈ ಮಾಡಬಹುದು. ಏಕೆ ಅಂತ ಹೇಳಿದ್ರೆ ಈ ಫೋನ್ ಬಂದ್ಬಿಟ್ಟು ತುಂಬಾನೇ ಬಜೆಟ್ ಫ್ರೆಂಡ್ಲಿ ಆಗಿದೆ. ಒಂದು ವಿಷಯ ಏನು ಅಂತ ಹೇಳಿದ್ರೆ ನೀವು ಈ ಫೋನ್ ಅಲ್ಲಿ 4G ಸಿಮ್ ಅನ್ನ ಮಾತ್ರ ಯೂಸ್ ಮಾಡೋದಕ್ಕೆ ಆಗತ್ತೆ, 5G ಸಿಮ್ ಅನ್ನ ಯೂಸ್ ಮಾಡೋದಕ್ಕೆ ಆಗೋದಿಲ್ಲ. ಸೈಡ್ ಮೌಂಟೆಡ್ ಫಿಂಗರ್ ಪ್ರಿಂಟ್ ಸ್ಕ್ಯಾನರ್ ಕೂಡ ಕೊಟ್ಟಿದ್ದಾರೆ. ಇದು ಕೂಡ ಒಂದು ತುಂಬಾನೇ ದೊಡ್ಡ ವಿಷಯನೇ ಅಂತ ಹೇಳ್ಬೋದು. ಕೇವಲ 6,000 ರೂಪಾಯಿ ಫೋನ್ಗೆ ನಿಮಗೆ ಸೈಡ್ ಮೌಂಟೆಡ್ ಫಿಂಗರ್ ಪ್ರಿಂಟ್ ಸ್ಕ್ಯಾನರ್ ಸಿಗ್ತಾ ಇದೆ ಈ ಫೋನ್ ಅಲ್ಲಿ. ಇದು ಕೂಡ ಒಂದು ತುಂಬಾನೇ ಒಳ್ಳೆಯ ವಿಷಯ. ಕೇವಲ ಹೆಸರಿಗೆ ಮಾತ್ರ ಫಿಂಗರ್ ಪ್ರಿಂಟ್ ಸ್ಕ್ಯಾನರ್ ಅನ್ನ ಕೊಟ್ಟಿಲ್ಲ, ತುಂಬಾ ಚೆನ್ನಾಗಿ ಫಾಸ್ಟ್ ಆಗಿ ಕೂಡ ಈ ಫಿಂಗರ್ ಪ್ರಿಂಟ್ ಸ್ಕ್ಯಾನರ್ ವರ್ಕ್ ಆಗುತ್ತೆ. ಇನ್ನು ಈ ಫೋನ್ ನ ಕ್ಯಾಮ್ರಾ ಬಗ್ಗೆ ಮಾತಾಡೋದಾದ್ರೆ ಸ್ನೇಹಿತರೆ, ನಿಮಗೆ 8MP ಪ್ರೈಮರಿ ಬ್ಯಾಕ್ ಕ್ಯಾಮ್ರಾ ಸಿಗುತ್ತೆ, ಹಾಗೆ 5MP ಫ್ರಂಟ್ ಕ್ಯಾಮ್ರಾ ಸಿಗುತ್ತೆ. ಕ್ಯಾಮ್ರಾ ಕೂಡ ಅಷ್ಟೇ ತುಂಬಾನೇ ಬೇಸಿಕ್ ಆಗಿದೆ. ನೀವು ನಾರ್ಮಲ್ ಆಗಿರುವಂತಹ ಫೋಟೋಗಳನ್ನ ತೆಗಿಬಹುದು. ನೀವು ಫೋಟೋಗ್ರಫಿ ಮಾಡ್ತೀರಿ ಅಂತ ಹೇಳಿ ಈ ಫೋನ್ ಅನ್ನೆಲ್ಲ ತಗೊಳ್ಳೋದಕ್ಕೆ ಹೋಗಬೇಡಿ, ಅದು ಸಾಧ್ಯ ಆಗೋದಿಲ್ಲ. ನಿಮ್ಗೆ ಈ ಫೋನ್ ನ ಪ್ರೈಸ್ ರೇಂಜ್ ಅಲ್ಲಿ ಪೋಕೋ ಅವರ ಫೋನ್ಗಳು ಕೂಡ ಸಿಗುತ್ತೆ. ನಿಮಗೆ ಐಟೆಲ್ ಬೇಡ, ನಮಗೆ ಪೋಕೋ ಬೇಕು ಅಂತ ಹೇಳಿದ್ರೆ ಖಂಡಿತವಾಗಿಯೂ ನೀವು ಪೋಕೋ ಫೋನ್ಗಳನ್ನ ಸಹ ತಗೋಬಹುದು. ಸ್ನೇಹಿತರೆ, ನಾನು ನನ್ನ ಚಾನೆಲ್ ನಲ್ಲಿ ಅನ್ಬಾಕ್ಸಿಂಗ್ ಮಾಡುವಂತಹ ಪ್ರತಿಯೊಂದು ಪ್ರಾಡಕ್ಟ್ ಗಳನ್ನ ಗಿವ್ ಅವೇ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಮ್ಯಾಕ್ಸಿಮಮ್ ಆಗಿ 90% ಪ್ರಾಡಕ್ಟ್ ಗಳನ್ನ ಗಿವ್ ಅವೇ ಮಾಡ್ತೀನಿ. ನೀವು ಬೇಕಿದ್ರೆ ನಮ್ಮ ಚಾನೆಲ್ಗೆ ಹೋಗಿ ಎಲ್ಲ ವಿಡಿಯೋಗಳನ್ನ ಕೂಡ ನೋಡಬಹುದು, ಗಿವ್ ಅವೇಲಿ ಪಾರ್ಟಿಸಿಪೇಟ್ ಮಾಡಬಹುದು. ಸ್ನೇಹಿತರೆ, ಇದಾಗಿತ್ತು ಇವತ್ತಿನ ವಿಡಿಯೋ. ಸಿಗೋಣ ಮತ್ತೊಂದು ಹೊಸ ವಿಡಿಯೋ ಮೂಲಕ. ಅಲ್ಲಿ ತನಕ ಟೇಕ್ ಕೇರ್. ಧನ್ಯವಾದ ಸ್ನೇಹಿತರೆ.